ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೆಸಸ್ ಅನಾಲಿಸಿಸ್ಗೆ ಮೂವ್ ಆಗೋಣ. ಸ್ನೇಹಿತರೆ, ಲಾಸ್ಟ್ ವೀಕು ಮತ್ತು ಈ ವೀಕಲ್ಲಿ ನಾವು ಕೆಲವು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲಿ TNPL ಮತ್ತು RUBFIL ಅಂತ ಹೇಳ್ಬಿಟ್ಟು ಎರಡು ಸ್ಟಾಕ್ ಬಗ್ಗೆ ಇವತ್ತು ಜಸ್ಟ್ ರಿಕ್ಯಾಪ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಸ್ಟಾಕ್ ಎರಡೂ ಸಹ ಇವತ್ತು ನಾವು ಎಕ್ಸಿಟ್ ಆಗಿ ಹೊರಗಡೆ ಬಂದ್ವಿ. ಸೊ TNPL 2 days ಎಗೋ ಅಂದರೆ ಮೊನ್ನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ, ಈ ಕ್ಯಾಂಡ್ಲು ಏನು ಈ ರೆಡ್ ಕ್ಯಾಂಡ್ಲ್ ಇದೆಯೋ ಇಲ್ಲಿಂದ ಸ್ಟಾಕ್ ಬೌನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಈ ಗ್ರೀನ್ ಕ್ಯಾಂಡಲಲ್ಲಿ ಲಿಕ್ವಿಡಿ ಗ್ರ್ಯಾಬ್ ಆಗೈತೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಟೆಕ್ನಿಕಲ್ ಲೆವೆಲ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅಲ್ಲಿಂದ ಏನಾಗಿದೆ, ಈ ಸ್ಟಾಕು ಆ ಲೋಯೆಸ್ಟ್ ಪಾಯಿಂಟಿಂದ ಇವತ್ತು ಡೇ ಹೇಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ 8.9% ಪ್ರಾಫಿಟ್ ಅನ್ನೋದು ಕೊಟ್ಟಿದೆ. ಇವತ್ತು ಅರೌಂಡ್ 8% ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ನಾವು ಈ ಸ್ಟಾಕಿಂದ ಹೊರಡೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಬಂದು RUBFIL ಅಂತ ಹೇಳ್ಬಿಟ್ಟು ಈ ಸ್ಟಾಕ್ನ ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ವಿ. ಈ ಗ್ರೀನ್ ಕ್ಯಾಂಡಲ್ನ ಚೆಕ್ ಮಾಡಿ, ಈ ಗ್ರೀನ್ ಕ್ಯಾಂಡಲ್ ಹೆಲ್ದಿ ಇತ್ತು ನಮಗೆ ಅವತ್ತು, ಓಕೆನಾ. ಸೊ ಹೆಲ್ದಿ ಗ್ರೀನ್ ಕ್ಯಾಂಡಲ್ ವಿತ್ ಅ ವೆರಿ ಬಿಗ್ ವಾಲ್ಯೂಮ್ ಬೈಯಿಂಗ್ ಇತ್ತು. ಆ್ಯಂಡ್ ಈ ಕ್ಯಾಂಡಲಿಂದನೇ ನಮ್ಗೆ ಅಪ್ ಹೋಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನಮಗೆ ಒಂದು 5-6 days ಅಕ್ಯುಮುಲೇಷನ್ ಸಿಕ್ಕಿತ್ತು. ಅಪ್ ಟು 15 days ನಾವು ಟೈಮ್ ತಗೊತೀವಿ ಮೊಮೆಂಟಮ್ಗೆ. ಸೊ ಇದು ನಿಯರ್ಲಿ ಒಂದು 6 days ಅಕ್ಯುಮುಲೇಷನ್ ಸಿಕ್ತು. ಅಂದರೆ ಅಲ್ಲಿಂದನೇ ಅದೇ ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಇವತ್ತು ಸಡನ್ನಾಗಿ ನಮಗೆ ಮೊಮೆಂಟಮನ್ನು ಸಿಕ್ಕಿದೆ. ಆ್ಯಂಡ್ ನಮ್ಮ ಎಂಟ್ರಿ ಪಾಯಿಂಟಿಂದ ಚೆಕ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 84 rupees ನಮ್ಮ ಎಂಟ್ರಿ ಲೊಕೇಶನ್ ಇತ್ತು. ಸೊ ಅಲ್ಲಿಂದ ಇವತ್ತಿನ ಡೇ ಹೇಗೆ ಕಂಪೇರ್ ಮಾಡೋದಾದರೆ ನಿಯರ್ಲಿ 6.74% ಪಾಸಿಟಿವಲ್ಲಿದೆ. ಆ್ಯಂಡ್ ಮಾರ್ನಿಂಗ್ ಅಂದರೆ ಇದು ಓಪನಿಂಗ್ ಪ್ರೈಸಿಂದ ಇವತ್ತು ಹೈಗೆ ಕಂಪೇರ್ ಮಾಡಿದ್ರೆ 12.5% ನಮಗೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿ ಕೊಟ್ಟಿದೆ. ಆ್ಯಂಡ್ ಕ್ಲೋಸ್ ಟು ಕ್ಲೋಸ್ ಬೇಸ್ ನೋಡಿದಾಗ 10.75% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಈ ಸ್ಟಾಕು. ಸೊ ಎರಡೂ ಟ್ರೇಡು TNPL ಆ್ಯಂಡ್ RUBFIL ಈ ಎರಡೂ ಸ್ಟಾಕ್ಸ ನಾವು ಹೊರಗಡೆ ಬಂದ್ವಿ. ಸೊ ಕಮಿಂಗ್ ಟು ದಿ ಟುಡೇಸ್ ಸ್ಟಾಕ್ ಅನಾಲಿಸಿಸು, ಒಂದು ಗ್ರಾವಿಟಾ ಮತ್ತು ಇನ್ನೊಂದು ಬಂದು HFCL ಅಂತ. ಸ್ನೇಹಿತರೆ, ನಾನು ಏನೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅದು ಎಜುಕೇಷನ್ ಪರ್ಪಸ್ಗೆ ಮಾತ್ರನೇ. ಸೊ ದಯವಿಟ್ಟು ಅದು ಗಮನದಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈಗ ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸ್ ಅಂದರೆ ಗ್ರಾವಿಟಾ ಸ್ಟಾಕಲ್ಲಿ ಅಪ್ಕಮಿಂಗ್ ಡೇಸ್ ನಾವು ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ನನಗೆ ಟೆಕ್ನಿಕಲಿ ರೀಸನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್ನು. ಸೊ ಎಕ್ಸಾಕ್ಟ್ಲಿ ಈ ಸ್ಟಾಕಲ್ಲಿ ನೀವು ಲೋಸ್ನ ಆ್ಯಂಡ್ ಹೈಸ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಮೇಲೆ ನಮಗೆ ಇಲ್ಲಿ ಸ್ಪಿನ್ನಿಂಗ್ ಟಾಪ್ ಕ್ಲೋಸ್ ಆಗಿದೆ. ಸೊ ಏನು ಈ ಸಿಮೆಟ್ರಿಕಲ್ ಫಾರ್ಮೇಷನ್ ಇದೆಯೋ ಇದನ್ನ ಬ್ರೇಕ್ಔಟ್ ಕೊಟ್ಟು ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆಗಿ ಆ ಸ್ಪಿನ್ನಿಂಗ್ ಟಾಪಲ್ಲಿ ಲಾಸ್ಟ್ 10 days ಪ್ಲಸ್ ವಾಲ್ಯೂಮ್ನ ಬೀಟ್ ಆಗಿದೆ ಅಂತಂದರೆ ಇದು ಹೈಲಿ ಸ್ಟ್ರೆಂತಿ ಸ್ಪಿನ್ನಿಂಗ್ ಟಾಪ್ ಅಂತ ಕರಿತೀವಿ ಇಲ್ಲಿಂದ, ಅಥವಾ ಡೋಜಿ ಅಂತಲೂ ತಗೋಬೋದು. ಆ್ಯಂಡ್ ಇಲ್ಲಿಂದ ನಮಗೆ ಒಂದು ಬಿಗ್ ಬಾಯಿಂಗ್ ಕ್ಯಾಂಡಲ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ಚೆಕ್ ಮಾಡೋಣ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಎರಡನೇ ಸ್ಟಾಕ್ ಬಂದು HFCL ಅಂತ. HFCLನ ಚೆಕ್ ಮಾಡೋದಾದರೆ ಸೊ ಈ ಸ್ಟಾಕು ಸಹ ನಮಗೆ ಒಳ್ಳೆ ಲಿಕ್ವಿಡಿ ಗ್ರ್ಯಾಬ್ ಆಗಿದೆ. ಲಿಕ್ವಿಡಿ ಗ್ರ್ಯಾಬ್ ಅಂತಂದರೆ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಲಿಕ್ವಿಡಿನ ಕಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಬಂದಿದೆ ಸ್ಟಾಕು. ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ರೀಸೆಂಟ್ 1, 2, 3, 4, 5 ಲಾಸ್ಟ್ 5 ದಿನ ನೀವೊಂದು ಲೋಸ್ಗೆ ಒಂದು ಹಾರಿಜೆಂಟಲ್ ಲೈನ ಡ್ರಾ ಮಾಡಿದ್ರೆ, ಲೆಟ್ಸ್ ಸೇ ನಾನು ಈ ಲೊಕೇಶನ್, ಓಕೆನಾ, ಇಲ್ಲ ಒಂದು ನಿಮಗೆ ರೆಕ್ಟ್ಯಾಂಗಲ್ನ ಡ್ರಾ ಮಾಡಿ ತೋರಿಸಿ, ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸೇ ನಾನು ಈ ಲೋಸ್ನ ಕನೆಕ್ಟ್ ಮಾಡ್ತಾ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತಿದ್ದೀನಿ. ಸೊ ಇವತ್ತೇನಾಗಿದೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲು ಇವತ್ತಿನ ಡೇ ಓಪನ್ ಆಗಿರೋ ಸಮ್ವೇರ್ ಅರೌಂಡ್ ಈ ಲೊಕೇಶನ್ಲಿ 129.70 ನಿಯರ್ ಬೈ. ಅದಾದಮೇಲೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಹಿಡಿದು ಈ ಲಾಸ್ಟ್ 5 ದಿನ ಲೋಸ್ ಏನಿತ್ತು ಅದ್ರ ಕೆಳಗಡೆ ಬಂದಿದೆ ಇವತ್ತು ಕ್ಯಾಂಡಲು. ಸೊ ಯಾವಾಗ ಈ ಥರ 5 ದಿನದ ಲೋ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೋ ಆವಾಗ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ, ಅಥವಾ ಸ್ಟಾಕಲ್ಲಿ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಸುಮಾರು ಜನ ಸೆಲ್ ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ಬಿಕಾಸ್ ಲಾಸ್ಟ್ 5 days ಲೋನ ಬ್ರೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೈದಿಂದ ಸೆಲ್ ಆರ್ಡರ್ನ ಪಂಚ್ ಮಾಡ್ತಾರೆ. ಸೊ ಯಾವಾಗ ಸೆಲ್ ಆರ್ಡರ್ಸ್ ಪಂಚ್ ಆಗುತ್ತೋ ಅವಾಗ ಅದೆಲ್ಲ ಲಿಕ್ವಿಡಿನ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಬಿಗ್ ಪಾರ್ಟಿಸಿಪೆಂಟ್ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಅವನು ಆ ಕಂಪ್ಲೀಟ್ ಲಿಕ್ವಿಡ್ನ ಗ್ರ್ಯಾಬ್ ಮಾಡಿ ನೆನ್ನೆ ಹೈ ಏನಿದೆ ಇಲ್ಲಿ ನೋಡಿ, ನೆನ್ನೆ ಒಂದು ಹೈ ಏನಿದೆ ಅದರ ಮೇಲ್ಗಡೆ ಇವತ್ತು ಕ್ಲೋಸ್ ಮಾಡಿದ್ದಾನೆ. ಇದು ಸ್ಟ್ರೆಂತ್ನ ತೋರಿಸುತ್ತೆ ಯಾವತ್ತು ಮಾರ್ಕೆಟಲ್ಲಿ, ಓಕೆನಾ. ಸೊ ಲಿಕ್ವಿಡಿ ಗ್ರ್ಯಾಬ್ ಆಗಿ ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಕ್ಲೋಸ್ ಆದರೆ ಆ ಕ್ಯಾಂಡಲ್ಗೆ ತುಂಬ ಸ್ಟ್ರೆಂತ್ ಇರುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಇವತ್ತು ಆ ಥರ ಒಂದು ಫಾರ್ಮೇಷನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಟ್ರೆಂಡ್ ಲೈನು ಸಹ ನೀವು ಪ್ರೈಸ್ ಆ್ಯಕ್ಷನ್ ವೈಸ್ ನೋಡೋದಾದರೆ ನೋಡಿ, ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬಾಟಮಲ್ಲಿ ಒಂದು ಟ್ರೆಂಡ್ ಲೈನ್ ಸಿಗುತ್ತೆ. ಆ್ಯಂಡ್ ಟಾಪಲ್ಲಿ ಸಹ ನಮಗೆ ಈ ಲೊಕೇಶನ್ ಪ್ರೈಸ್ ರಿಜೆಕ್ಷನ್ ಆಗಿ ಒಂದು ಹಾರಿಜೆಂಟಲ್ ಲೈನ ನಾವು ತಗೋಬೋದು. ಸೊ ಇದನ್ನು ಒಂದು ಬಾಟಮಲ್ಲಿ ನಮಗೆ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ. ಆ್ಯಂಡ್ ಓವರಾಲ್ ಪ್ಯಾಟರ್ನ್ ವೈಸ್ ನೋಡಿದಾಗ ಇದನ್ನ ನಾವು ಅಸೆಂಡಿಂಗ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಅಸೆಂಡಿಂಗ್ ಟ್ರಯಾಂಗಲ್ಲಿ ನಮಗೆ ಲೋಸು ರೈಸಿಂಗಲ್ಲಿರುತ್ತೆ. ಆ್ಯಂಡ್ ಟಾಪಲ್ಲಿ ನಮಗೆ ಒಂದು ಹಾರಿಜೆಂಟಲ್ ಲೈನ್ ಇರುತ್ತೆ. ಆ್ಯಂಡ್ ಇಲ್ಲಿ ಒನ್ ಟೈಮ್ ರಿಜೆಕ್ಷನ್ ಆಗಿದೆ ಪ್ರೈಸಲ್ಲಿ ಚೆಕ್ ಮಾಡಿ, ಇಲ್ಲೊಂದು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗಿ ಪ್ರೈಸ್ ರಿಜೆಕ್ಷನ್ ಆಗಿತ್ತು. ಇಲ್ಲಿ ಸಹ ರಿಜೆಕ್ಷನ್ ಆಗಿತ್ತು. ಏನು ಈ ಲೊಕೇಶನ್ ನೋಡಿದ್ರೆ ಇಲ್ಲಿ ಒನ್ ಟೈಮ್ ರಿಜೆಕ್ಷನ್ ಆಗಿದೆ, ಇಲ್ಲಿ ಒನ್ ಟೈಮ್ ರಿಜೆಕ್ಷನ್ ಆಗಿದೆ. ಸೊ ಇವಾಗ ಆ ಹೈನ ಟೆಸ್ಟ್ ಆಗಿ ಮತ್ತೆ ಅದ್ರ ಕೆಳಗೆ ಕ್ಲೋಸ್ ಆಗಿದೆ. ಬಟ್ ಈ
ಸರಿ, ಏನು ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಈ ಕ್ಯಾಂಡಲ್ ಬಾಟಮಲ್ಲಿ ಲಿಕ್ವಿಡಿಗೆ ಗ್ರ್ಯಾಬ್ ಆಗಿರೋದ್ರಿಂದ ಸೊ ಫರ್ದರ್ ನಾವು ಇದರ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಓಕೆನಾ, ಸೊ ಚೆಕ್ ಮಾಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ 2 ಸ್ಟಾಕ್ ಅನಾಲಿಸಿಸು. ಆ್ಯಂಡ್ ಕಮಿಂಗ್ ಟು ದಿ ಇಂಡೈಸಸ್ ಅನಾಲಿಸಿಸು, ಇವತ್ತು ನಿಫ್ಟಿ 50 ಕಾಸ್ಟ್ ಟು ಕಾಸ್ಟ್ ಅಥವಾ ಸೈಡ್ ವೇಸ್ ಆ್ಯಕ್ಷನಲ್ಲಿ ಕ್ಲೋಸ್ ಆಗಿದೆ. ಆ್ಯಂಡ್ ನಿಫ್ಟಿ ಬ್ಯಾಂಕು ನೋಡೋದಾದರೆ ನಮಗೆ ಒಂದು ಸೈಡ್ ವೇಸ್ ಆ್ಯಕ್ಷನ್ನೇ ಕ್ರಿಯೇಟ್ ಆಗಿದೆ, ಯಾವುದೇ ಥರದ ಮೇಜರ್ ಮೊಮೆಂಟಮ್ ಇಲ್ಲ. ಕ್ಲೋಸ್ ಟು ಕ್ಲೋಸ್ ನೋಡಿದಾಗ ಓಪನಿಂಗ್ ಪ್ರೈಸು ಮತ್ತು ಕ್ಲೋಸಿಂಗ್ ಪ್ರೈಸ್ ನಿಯರ್ ಬೈ ಇದೆ. ಆ್ಯಂಡ್ ರ್ಯಾಲಿ ನೋಡಿ, ಸೊ ನಿಫ್ಟಿ ಬ್ಯಾಂಕಲ್ಲಿ ಏನಾಗಿದೆ, ನಮಗೆ ಕಂಟಿನ್ಯೂಸ್ ಆಫ್ ದ ರ್ಯಾಲಿ ಸಿಕ್ಕಿತ್ತು ನೋಡಿ, ಇಲ್ಲಿಂದ ಇಲ್ಲಿ ತನಕ ಒಂದು ಬಿಗ್ ಬೂಮ್ ಬಂದಿತ್ತು. ಆ್ಯಂಡ್ ಒಂದು ಸ್ಲೈಟ್ಲಿ ಒಂದು ರೀಟ್ರೇಸ್ಮೆಂಟ್ ಕ್ರಿಯೇಟ್ ಆಗಿ ಮತ್ತೆ ಬಿಗ್ ಬಾಯ್, ಸ್ಲೈಟ್ ರೀಟ್ರೇಸ್ಮೆಂಟ್ ನೆಕ್ಸ್ಟ್ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅಗೇನ್ ನಮ್ಗೆ ಈ ಥರ ಒಂದು ಬಿಗ್ ಮೂವ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಚೆಕ್ ಮಾಡೋಣ, ಒಂದು ರೀಟ್ರೇಸ್ಮೆಂಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೆಕ್ಸ್ಟ್ ವೀಕಲ್ಲಿ, ಒಂದು ಅಟ್ಲೀಸ್ಟ್ ಒಂದು 2 days ಅಥವಾ 3 days ಡ್ಯೂರೇಷನ್ನು ಚೆಕ್ ಮಾಡೋಣ. ಆ್ಯಂಡ್ ಕಮಿಂಗ್ ಟು ದಿ ಮಿಡ್ ಕ್ಯಾಪು, ಸೊ ನೋಡೋದಾದ್ರೆ ಲಾಸ್ಟ್ ಕಪಲ್ ಆಫ್ ಡೇಸಿಂದ ನೋಡೋದಾದರೆ ನಮಗೆ ಒಳ್ಳೆ ರ್ಯಾಲಿ ಸಿಕ್ಕಿತ್ತು. ಆ್ಯಂಡ್ ನೆಕ್ಸ್ಟ್ ವೀಕ್ ಐ ಥಿಂಕ್ ನಮಗೊಂದು ಕರೆಕ್ಷನ್ ಸಿಗೋ ಚಾನ್ಸಸ್ ಇದೆ. ಆ್ಯಂಡ್ ಎಲ್ಲ ಇಂಡಸ್ಟ್ರೀಸಲ್ಲೂ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಚೆಕ್ ಮಾಡೋಣ. ಆ್ಯಂಡ್ ನಿಫ್ಟಿ ಸ್ಮಾಲ್ ಕ್ಯಾಪ್ ತುಂಬ ಸ್ಟ್ರಾಂಗ್ ಇತ್ತು, ನಾವು ಕಂಟಿನ್ಯೂಸ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ಸ್ಮಾಲ್ ಕ್ಯಾಪು ಕಂಪೇರ್ಡ್ ಟು ಆಲ್ ಅದರ್ ಇಂಡಸ್ಟ್ರೀಸ್ ತುಂಬ ಸ್ಟ್ರಾಂಗ್ ಇದೆ ಅಂತ ನೋಡಿ. ಇವತ್ತು ಸಹ ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಆಗಿದೆ. ಆ್ಯಂಡ್ ಕಂಟಿನ್ಯೂಷನ್ ಆಫ್ ದ ಬುಲ್ಲಿಶ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಈ ಕ್ಯಾಂಡಲಿಂದ ನಿಫ್ಟಿ ಸ್ಮಾಲ್ ಕ್ಯಾಪು ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಲೊಕೇಶನಲ್ಲಿ ಯಾವಾಗ ಸ್ಮಾಲ್ ಕ್ಯಾಪ್ ಟ್ರೇಡ್ ಆಗ್ತಿತ್ತೋ ಇಲ್ಲಿಂದನೇ ಬೋನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿತ್ PCR ಅನಾಲಿಸಿಸು ಆ್ಯಂಡ್ ಆಲ್ ದ ಟೆಕ್ನಿಕಲ್ ಇನ್ಫಾರ್ಮೇಷನ್ ಲೀಡಿಂಗ್ ಇಂಡಿಕೇಟರ್ಸ್ ಜೊತೆಗೆ ನಾವು ಅವತ್ತು ಡಿಸ್ಕಸ್ ಮಾಡಿದ್ವಿ. ಅಲ್ಲಿಂದನೇ ಸ್ಮಾಲ್ ಕ್ಯಾಪ್ ಮತ್ತು ಎಲ್ಲ ಇಂಡಸ್ಟ್ರೀಸ್ ಬೌನ್ಸ್ ಆಗೋಕ್ಕೆ ಶುರುವಾಯಿತು. ಕಮಿಂಗ್ ಟು ದಿ ಇಂಡಿಯಾ ವಿಕ್ಸ್ನ ಚೆಕ್ ಮಾಡೋದಾದರೆ, ಇಂಡಿಯಾ ವಿಕ್ಸ್ ಇವತ್ತು ಅಗೇನ್ ಕೂಲ್ ಡೌನ್ ಆಗಿದೆ 2.6% ಆ್ಯಂಡ್ 14.14 ಟ್ರೇಡ್ ಆಗ್ತಿದೆ. ಸೊ ಇಂಡಿಯಾ ವಿಕ್ಸ್ ನಮಗೆ ಎಷ್ಟು ಕೂಲ್ ಡೌನ್ ಆಗುತ್ತೋ ಅಷ್ಟು ಇವತ್ತು ಒಳ್ಳೆಯದೇ, ಹೆಲ್ದಿ ಸೈನೇ ಇರುತ್ತೆ, ವೊಲಾಟಿಲಿಟಿ ಕಮ್ಮಿ ಇರುತ್ತೆ ಆ್ಯಂಡ್ ಸ್ಟೇಬಲ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಓವರಾಲ್ ಇಂಡಿಯಾ ವಿಕ್ಸ್ ಸಪೋರ್ಟಿವ್ ಇದೆ ಆ್ಯಂಡ್ ಮಾರ್ಕೆಟ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಅಂದರೆ ಸ್ಮಾಲ್ ಕ್ಯಾಪ್ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಮಿಡ್ ಕ್ಯಾಪ್ ಆಲ್ಮೋಸ್ಟ್ 0.5% ಆ್ಯಂಡ್ ಲಾರ್ಜ್ ಕ್ಯಾಪ್ ಕಾಸ್ಟ್ ಟು ಕಾಸ್ಟ್ ಕ್ಲೋಸ್ ಆಗಿದೆ. ಸೊ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನೋದು ಕೊಟ್ಟಿದೆ. ಆ್ಯಂಡ್ ಸುಮಾರು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇವತ್ತು ನೋಡೋದಾದರೆ ನಿಯರ್ಲಿ 10%, 5%, 7%, 15% ತನಕ ಮೊಮೆಂಟಮ್ ಕೊಟ್ಟಿದೆ ಸುಮಾರು ಸ್ಟಾಕ್ಸು. ಸಮ್ ಬಿಗ್ ಮನಿ ಅನ್ನೋದು ಫ್ಲೋ ಆಗಿದೆ ಸ್ಮಾಲ್ ಕ್ಯಾಪಲ್ಲಿ ಇವತ್ತು. ಸ್ನೇಹಿತರೆ, ಬಿಫೋರ್ ಕ್ಲೋಸಿಂಗ್ ದ ಸೆಷನ್ ಒಂದು ಸ್ಟಾಕ್ನ ಮಿಸ್ ಮಾಡಿದ್ದೆ, ಅದು ಬಂದು ಯುಕಾಲ್ ಅಂತ ಹೇಳ್ಬಿಟ್ಟು. ಸೊ ಈ ಸ್ಟಾಕ್ನ ನಾವು ಲಾಸ್ಟ್ ಮಂಡೇ ಡಿಸ್ಕಸ್ ಮಾಡಿದ್ವಿ. ಸೊ ಸೋಮವಾರ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾವು ಕ್ಲಿಯರಾಗಿ ಡಿಸ್ಕಸ್ ಮಾಡಿದ್ವಿ ಈ ಸ್ಟಾಕು ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ ಕೊಡೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು. ಸೊ ಏನು ನಮಗೆ ಈ ಸ್ಟಾಕ್ ಇವತ್ತು ಗ್ರಾವಿಟಾ ಕೊಟ್ಟಿದೆಯಲ್ವಾ, ಏನು ಗ್ರಾವಿಟಾ ನಮಗೆ ಈ ಥರ ಒಂದು ಸಮೆಟಿಕಲ್ ಟ್ರಯಾಂಗಲ್ ಬ್ರೇಕ್ಔಟ್ ಕೊಟ್ಟಿದೆಯೋ ನೋಡಿ, ಈ ಥರ ಒಂದು ಸಮೆಟಿಕಲ್ ಟ್ರಯಾಂಗಲ್ ಏನಿದೆ ಸೊ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇದೇ ರೀತಿ ನಮಗೆ ಯುಕಾಲಲ್ಲೂ ಸಹ ಒಂದು ಸಮೆಟಿಕಲ್ ಟ್ರಯಾಂಗಲ್ ಬ್ರೇಕ್ಔಟ್ ಸಿಕ್ಕಿತ್ತು ನೋಡಿ. ಈ ಥರ ಒಂದು ಲೋಯರ್ ಲೋಸ್ನ ಕನೆಕ್ಟ್ ಮಾಡ್ತೀವಿ ಆ್ಯಂಡ್ ರೀಸೆಂಟ್ ಹೈಸ್ನ ಕನೆಕ್ಟ್ ಮಾಡಿದಾಗ ನಮಗೆ ಈ ಥರ ಒಂದು ಫಾರ್ಮೇಷನ್ ಸಿಕ್ಕಿತ್ತು. ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಬಂದು ನಮಗೆ ಕ್ರೂಷಿಯಲ್ ಆಗಿತ್ತು, ಇಲ್ಲಿಂದ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ಲಿ ನಮಗೆ ನೆಕ್ಸ್ಟ್ ಡೇನೇ 5% ಮೊಮೆಂಟಮ್ ಸಿಕ್ಕಿತ್ತು, 5.5% ಮೊಮೆಂಟಮು. ಆ್ಯಂಡ್ ಇವತ್ತಿನ ಡೇ ಹೇಗೆ ಕಂಪೇರ್ ಮಾಡಿದಾಗ ಜಸ್ಟ್ 4 daysಲ್ಲಿ ನಮಗೆ 9% ನಿಯರ್ ಬೈ ಮೊಮೆಂಟಮ್ ಸಿಕ್ಕಿದೆ. ಅರೌಂಡ್ 8% ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಬಂದ್ವಿ. ಸೊ ಇವತ್ತು ಬುಕ್ ಮಾಡಿದ ಸ್ಟಾಕ್ಸ್ ಬಂದು ಒಂದು ಯುಕಾಲು, ಇನ್ನೊಂದು ಬಂದು RUBFI, ಇನ್ನೊಂದು ಬಂದು TNPL. ಸೊ ಈ 3 ಸ್ಟಾಕು ನಮಗೆ ಒಳ್ಳೆ ಮೊಮೆಂಟಮ್ ಸಿಕ್ಕಿತ್ತು. TNPL ನಿಯರ್ಲಿ 8%, ಯುಕಾಲ್ ನಿಯರ್ಲಿ 8% ಆ್ಯಂಡ್ REBL ನಮ್ಮ ಎಂಟ್ರಿ ಪ್ರೈಸಿಂದ ನಿಯರ್ಲಿ 6%. ಓಕೆನಾ. ಸೊ ಇದಿಷ್ಟು ಸ್ಟಾಕ್ಸ್, ಈ 3 ಸ್ಟಾಕ್ಸ್ ಇವತ್ತು ನಾವು ಹೊರಗಡೆ ಬಂದಿದ್ದು. ಆ್ಯಂಡ್ ಇವತ್ತು 2 ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಬಂದು ಗ್ರಾವಿಟಾ ಆ್ಯಂಡ್ ಇನ್ನೊಂದು ಬಂದು HFCL ಅಂತ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಚೆಕ್ ಮಾಡೋಣ ಇದ್ರ ಮೊಮೆಂಟಮ್ ಯಾವ ಥರ ಸಿಗುತ್ತೆ ಅಂತೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ಮಂಡೇ ಟೆಕ್ನಿಕಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ವೀಕೆಂಡ್.